ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನಾನು ಈಗ ನಮ್ಮ ಗಂಗಾವತಿ ಜನರ ಜೀವನಾಡಿ ತುಂಗಭದ್ರೆ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಗಭದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಜೀವನವನ್ನು ಅತ್ಯಂತ ಸಂತೋಷಕರವಾಗಿ ಸಾಗಿಸಲು ಅನುವು ಮಾಡಿಕೊಡ್ತಾ ಇದ್ದಾಳೆ. ಅದಕ್ಕೆ ಕಾರಣ ಇಲ್ಲಿ ಹರಿತಕ್ಕಂಥ ತುಂಗಭದ್ರಾ ನದಿನೇ ಅಂತಲೇ ಹೇಳ್ಬೋದು. ಹಾಗೆ ತುಂಗಭದ್ರಾ ನದಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೃಷ್ಣಾ ನದಿ ಉಪನದಿ. ಕೃಷ್ಣಾ ನದಿ ಮಹಾರಾಷ್ಟ್ರದ ಸಮೀಪದಲ್ಲಿರ್ತಕ್ಕಂಥ ಮಹಾಬಲೇಶ್ವರ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಸುಮಾರು 1300ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಹರಿಯುತ್ತೆ. ನಮ್ಮ ಕರ್ನಾಟಕದಲ್ಲಿ 450 ಕಿಲೋಮೀಟರ್ಗಿಂತಲೂ ಅಧಿಕವಾಗಿ ಹರಿಯುತ್ತೆ. ಅದರ ಉಪನದಿಯಾಗಿ ಇದು ನಮ್ಮ ಅಂದರೆ ಗಂಗಾವತಿ, ಸಿರುಗುಪ್ಪ, ಮಾನ್ವಿ ಹಲವಾರು ಪ್ರದೇಶಗಳಿಗೆ ನೀರನ್ನು ನೀಡ್ತಾ ಇಲ್ಲಿರ್ತಕ್ಕಂಥ ಜನರ ಜೀವನಕ್ಕೆ ಉತ್ತಮವಾಗಿ ಉಪಯೋಗವಾಗಿದೆ. ಆಮೇಲೆ ಪ್ರಾಣಿಗಳ ನೀರನ್ನು ಒದಗಿಸ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು, ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿರ್ತಕ್ಕಂಥದ್ದು, ಮೀನುಗಾರಿಕೆಗೆ ಸಹಕಾರಿಯಾಗಿರ್ತಕ್ಕಂಥದ್ದು, ಪ್ರವಾಹ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲ ಜನರಿಗೆ ಅತ್ಯಂತ ಉಪಕಾರಿಯಾಗಿ ತುಂಗಭದ್ರಾ ಸಹಕಾರಿಯಾಗಿದೆ ನಮಗೆಲ್ಲರಿಗೂ. ಹಾಗೆ ಸಾಕು ತಡಿ ಹಂಪೆ ಉತ್ತರ ಸರ್ ಅದೇ ಇದು ಹಂಪೆಯ ಉತ್ತರ ಭಾಗಕ್ಕೆ ಹರಿದು ಅಲ್ಲಿ ಈ ನದಿ ಹರಿತಿರಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಹುಟ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗ್ತತಿ. ಅಂಥ ಸಂದರ್ಭದಲ್ಲಿ ವಿದ್ಯಾರಣ್ಯರು ಈ ಒಂದು ನದಿ ಹರಿತಕ್ಕಂಥ ದಕ್ಷಿಣ ಭಾಗಕ್ಕೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಅನುವು ಮಾಡಿಕೊಟ್ಟಂಥ ನದಿ ಕೂಡ ಅಂತಲೂ ಹೇಳ್ಬೋದು ನಾವು. ಇದರಿಂದ ಅಲ್ಲಿರ್ತಕ್ಕಂಥ ಹಕ್ಕಬುಕ್ಕರು ವಿದ್ಯಾರಣ್ಯರ ಸಹಾಯದಿಂದ ನಗರವನ್ನು ಸ್ಥಾಪನೆ ಮಾಡಿದರು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ಉಪಕಾರಿ ಕೂಡ ಆಗಿರ್ತಕ್ಕಂಥದ್ದು. ಎಲ್ಲ ಜನರ ಒಂದು ಜೀವನವನ್ನು ಸಾಗಿಸೋದಕ್ಕೆ, ಆರ್ಥಿಕ ಚಟುವಟಿಕೆಗಳಿಗೆ, ಪ್ರತಿಯೊಬ್ಬರ ಜೀವನಕ್ಕೂ ಜೀವನಾಡಿ ಅಥವಾ ಜೀವನವನ್ನು ಸಾಗಿಸ